Hi guys, welcome back to the channel. ನನ್ನ ಹೆಸರು ತೇಜಸ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಟೆಕ್ ಔಟ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ ಅಂತಂದರೆ DSLR ಆಗಿರ್ಬೋದು ಅಥವಾ ಮಿರರ್ಲೆಸ್ ಕ್ಯಾಮ್ರಾ ಆಗಿರ್ಬೋದು, ಅದರಲ್ಲಿ ಯಾವ ರೀತಿ ಸೆಟ್ಟಿಂಗ್ಸ್ನ ನೀವು ಯೂಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಒಂದು ಕ್ಲೀನಾಗಿ ಈ ಸೆಟ್ಟಿಂಗ್ಸ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಸಾಕು, ಒಳ್ಳೆ ಕ್ವಾಲಿಟಿ ಫೋಟೋಸ್ ಅಥವಾ ವೀಡಿಯೋಸ್ನ ನೀವು ತೆಗಿಬೋದು. ಸೊ ಒಂದು ಕ್ಯಾಮ್ರಾದಲ್ಲಿ ಯಾವ ಸೆಟ್ಟಿಂಗ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಗೈಸ್, ನಾನು ಇವಾಗ ನನ್ನ ಕ್ಯಾಮ್ರಾದಲ್ಲೂ ವೀಡಿಯೋ ಸೆಟ್ಟಿಂಗ್ಸ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕೆಳಗಡೆ ನಿಮಗೆ ಬಾಟಮ್ ಲೆಫ್ಟ್ ಸೈಡಲ್ಲಿ 1/50 ಅಂತ ಕಾಣ್ತಾ ಇದೆಯಲ್ಲ, ಸೊ ಇದನ್ನು ನೀವು ಶಟರ್ ಸ್ಪೀಡ್ ಅಂತ ಕರಿತೀರಾ. ಸೊ ಇಲ್ಲಿ ಅದ್ರ ಪಕ್ಕ ಎಫ್ ಅಂತ ಇದೆಯಲ್ಲ, ಇದನ್ನು ನಾವು ಅಪರ್ಚರ್ ಅಂತ ಕರಿತೀವಿ. ಇಲ್ಲಿ ಈ ರೈಟ್ ಸೈಡಲ್ಲಿ ಇದೆಯಲ್ಲ, ಇದನ್ನು ನಾವು ISO ಅಂತ ಕರಿತೀವಿ. ಸೊ ಈ ಮೂರೇ ನಿಮಗೆ ಬೇಸಿಕ್ ಸೆಟ್ಟಿಂಗ್ಸ್ ಕ್ಯಾಮ್ರಾನ ಯೂಸ್ ಮಾಡಬೇಕು ಅಂತಂದರೆ. ಸೊ ಫಸ್ಟ್ ಆಫ್ ಆಲ್ ISO ಬಗ್ಗೆ ಮಾತಾಡೋದಾದರೆ, ಸೊ ISO ಅಂತಂದರೆ ನಿಮಗೆ ಎಷ್ಟು ಲೈಟ್ ನಿಮ್ಮ ಲೆನ್ಸ್ ಒಳಗಡೆ ಪಾಸ್ ಆಗಬೇಕು ಅಂತ ನಿಮಗೆ ಈ ISO ನಂಬರ್ ಇದು ಡಿಸೈಡ್ ಮಾಡುತ್ತೆ. ನೀವು ಔಟ್ಡೋರಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು 100ಅಲ್ಲಿ ಇಟ್ಕೊಬೋದು. ಸೊ 100ಅಲ್ಲಿ ಇಟ್ಕೊಂಡ್ರೆ ನಿಮಗೆ ಇಂಡೋರಲ್ಲಿ ಈ ರೀತಿ ಕತ್ಲಾಗುತ್ತೆ. ಸೊ ಅದಕ್ಕೋಸ್ಕರ ISO ನಿಮ್ಮ ಎಷ್ಟು ನಿಮಗೆ ಲೈಟ್ ನೆಸೆಸಿಟಿ ಎಷ್ಟಿದೆ ಅಷ್ಟನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು. ಸೊ ಜಾಸ್ತಿ ಲೈಟ್ ಆದರೆ ನೀವು ಅದನ್ನು ಕಮ್ಮಿ ಮಾಡ್ಬೋದು, ಕಮ್ಮಿ ಲೈಟ್ ಆಗಿದ್ರೆ ನೀವು ಅದನ್ನು ಜಾಸ್ತಿ ಮಾಡ್ಬೋದು. ಸೊ ಜಾಸ್ತಿ ಮಾಡೋದಕ್ಕೆ ಇಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ 12,800. ಸೊ ನಾರ್ಮಲ್ ಕ್ಯಾಮ್ರಾದಲ್ಲಿ 6,400 ಜಾಸ್ತಿ ಅಂದರೆ ಮ್ಯಾಕ್ಸಿಮಮ್ ಇರುತ್ತೆ. ಈ ಕ್ಯಾಮ್ರಾದಲ್ಲಿ 1,200 ತನಕ ಇದೆ. ಸೊ ನಮಗೆ ಇದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಲೈಟಿಂಗು. ಇದು ನೈಟ್ ಹೊತ್ತಲ್ಲಿ ಯೂಸ್ ಮಾಡೋದಕ್ಕೆ ಒಳ್ಳೆ ಅಡ್ವಾಂಟೇಜ್ ಇರುತ್ತೆ ಇದನ್ನು ನೈಟ್ ಹೊತ್ತಲ್ಲಿ ಯೂಸ್ ಮಾಡೋದಕ್ಕೆ. ನಾನು ಇವಾಗ ಡೇ ಟೈಮಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ಒಂದು ಲೈಟ್ ಬೇರೆ ಇಟ್ಟಿದ್ದೀನಿ. ಸೊ ನನಗೆ ಇಷ್ಟು ಲೈಟ್ ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಈ ಒಂದು ಶಾರ್ಟಿಗೆ ಸೊ ನಾವೀಗ ಆಬ್ಜೆಕ್ಟಾಗಿ ಅಲ್ಲೊಂದಿರೋ ಪಾಟ್ ತೊಗೊಂಡಿದ್ದೀವಿ, ಫ್ಲವರ್ ಪಾಟು. ಸೊ ಅದನ್ನು ಆಬ್ಜೆಕ್ಟಾಗಿ ತೊಗೊಂಡಿದ್ದೀನಿ. ಸೊ ಈಗ ನಾನು ISOನ ನೀವು 1,250ಗೆ ಸೆಟ್ ಮಾಡಿದ್ದೀನಿ. ಸೊ ಇನ್ನು ಇದು f4.5 ಅಂತ ಇದೆಯಲ್ಲ, ಇದನ್ನು ನಾವು ಅಪರ್ಚರ್ ಅಂತ ಕರಿತೀವಿ. ಸೊ ಅಪರ್ಚರ್ ಅಂತಂದರೆ ಲೆನ್ಸಲ್ಲಿ ನಿಮಗೆ ಲೈಟ್ ಪಾಸ್ ಆಗೋಕ್ಕೆ ಹೋಲ್ ಇರುತ್ತೆ. ಆ ಹೋಲಿನ ಸೈಜ್ನ ನಾವು ಅಪರ್ಚರ್ ಅಂತ ಕರಿತೀವಿ. ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತಂದರೆ ಇದೇ ನಿಮ್ಮ ಬ್ಯಾಕ್ಗ್ರೌಂಡ್ ಬ್ಲರ್ರಿಗೆ ಎಫೆಕ್ಟ್ ಮಾಡೋದು ಇದೇನೆ. ಸೊ ಅಪರ್ಚರ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು. ಅಪರ್ಚರ್ನ ಆಫರ್ ಮಾಡೋದು ನಿಮ್ಮ ಲೆನ್ಸ್ಗಳು, ಆಯಿತಾ. ನಂದು ಇದು ಕಿಟ್ ಲೆನ್ಸ್ ಆಗಿರೋದ್ರಿಂದ ಇದರಲ್ಲಿ ಮಿನಿಮಮ್ ಅಪರ್ಚರೇ 4.5. ನಿಮಗೆ ಅಪರ್ಚರ್ 1, 2, f1, 2, 3 ಅಲ್ಲೆಲ್ಲ ಶುರು ಆಗುತ್ತೆ. ಬಟ್ ಎಷ್ಟು ಕಮ್ಮಿ ಇರುತ್ತೋ ಅಂದರೆ f1, f1.8 ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಲೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅಷ್ಟು ಬ್ಯಾಕ್ಗ್ರೌಂಡ್ ಬ್ಲರ್ ಎಫೆಕ್ಟ್ ಅದು ಕೊಡುತ್ತೆ, ಆಯಿತಾ. ಇನ್ನು ಮಿಕ್ಕಿದ್ದು ನಿಮಗೆ ಇದು ಶಟರ್ ಸ್ಪೀಡು. ಸೊ ಶಟರ್ ಸ್ಪೀಡು ಅಂತಂದರೆ ನಿಮಗೆ ಫ್ರೇಮ್ ಪರ್ ಸೆಕೆಂಡ್ FPS ಬಗ್ಗೆ ಹೇಳ್ಬೇಕು ನಾನು. ಸೊ ಇವಾಗ ನಾನು ಮೆನುಗೆ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಮೆನುಗೆ ಹೋಗಿದ್ದಾದಮೇಲೆ ನೀವು ನೋಡ್ಬೋದು ಮೂವಿ ರೆಕಾರ್ಡಿಂಗ್ ಕ್ವಾಲಿಟಿ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮೂವಿ ರೆಕಾರ್ಡಿಂಗ್ ಸೈಜ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನನ್ನ ಕ್ಯಾಮ್ರಾದಲ್ಲಿ 4K ಸಪೋರ್ಟ್ ಇದೆ, ಫುಲ್ HD ಮತ್ತು HD. ಸೊ 50 FPS ಇದೆ. ಇದರಲ್ಲಿ ಫುಲ್ HD 50 FPS ಇದೆ, ಫುಲ್ HD 25 FPS ಇದೆ. ಸೊ FPS ಅಂದರೆ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ನೀವು ಒಂದು ವೀಡಿಯೋನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಆ ವೀಡಿಯೋದಲ್ಲಿ ಮಲ್ಟಿಪಲ್ ಫೋಟೋಸ್ನ ತಗೊಂಡು ಅಂದರೆ ಎಷ್ಟೊಂದು ಫೋಟೋಸ್ನ ತಗೊಂಡು ಕಂಬೈನ್ ಮಾಡಿದ್ಮೇಲೆ ಅದು ವೀಡಿಯೋ ಆಗೋದು. ಸೊ 1 ಸೆಕೆಂಡ್ಗೆ ಎಷ್ಟು ಫೋಟೋಸ್ನ ತೆಗಿಬೇಕು ಅಂತ ನಾವು ಎಷ್ಟು ಹೇಳ್ತೀವೋ ಅದನ್ನೇ ನಾವು ಫ್ರೇಮ್ ಪರ್ ಸೆಕೆಂಡ್. 1 ಸೆಕೆಂಡ್ಗೆ ಎಷ್ಟು ಫೋಟೋಸ್ನ ನೀವು ತೆಗಿಬೇಕು ಅಂತ ನಾವು ಕ್ಯಾಮ್ರಾಗೆ ಹೇಳ್ತೀವೋ ಅದನ್ನು ನಾವು FPS ಅಂತ ಕರಿತೀವಿ. ಸೊ ಇದನ್ನ ನಾನು ಯಾವಾಗಲೂ 25ನಲ್ಲೇ ಸೆಟ್ ಮಾಡಿರ್ತೀನಿ. ಆ್ಯಕ್ಚುಲಾಗಿ 24 FPS ಈಗ ನಾರ್ಮಲ್ ನಾವು ಕನ್ನಡ ಫಿಲಮ್ಸ್ ಏನು ನೋಡ್ತೀವಿ, ಬೇರೆ ಫಿಲಿಮ್ಸ್ ಎಲ್ಲ ಏನು ನೋಡ್ತೀವಿ ಅದೆಲ್ಲ ಎಡಿಟ್ ಆಗಿರೋದು 24 ಫ್ರೇಮ್ಸಲ್ಲೇ, ಪ್ಲಸ್ ಶೂಟ್ ಆಗಿರೋದು 24 ಫ್ರೇಮ್ಸಲ್ಲೇ. ಅದು ಬಿಟ್ಟರೆ ನಿಮಗೆ ಸ್ಲೋ ಮೋಷನ್ ವೀಡಿಯೋಸ್ನ ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ 60 FPS ಅಥವಾ 120 FPS ಇಟ್ಕೊಂಡ್ರೆ ಒಳ್ಳೆಯದು. ಸೊ ಯಾಕಂತಂದರೆ ನೀವು ಅದನ್ನು ಸ್ಲೋ ಡೌನ್ ಮಾಡ್ತೀರಲ್ಲ ಆ ಒಂದು ಶಾರ್ಟ್ನ, ಸೊ ಆ ಒಂದು ಶಾರ್ಟಲ್ಲಿ ಸ್ವಲ್ಪ ಅದ್ರ ಮೂಮೆಂಟ್ ಸ್ಲೋ ಆಗಿ ಹೋಗೋದು ನಿಮಗೆ FPS ಜಾಸ್ತಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ 24 FPS ನೀವು ಶಾರ್ಟ್ ತೆಗೆದ್ಬಿಟ್ಟು ಅದನ್ನು ಸ್ಲೋ ಮೋಷನ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಎಫೆಕ್ಟ್ ಕಾಣಲ್ಲ. ನೀವು 120 FPS ಶಾರ್ಟ್ನ ತೆಗೆದ್ಬಿಟ್ಟು ಅದನ್ನು ಸ್ಲೋ ಮೋಷನ್ ಮಾಡಿದ್ರೆ ನಿಮಗೆ ಒಳ್ಳೆ ಎಫೆಕ್ಟ್ ಕಾಣುತ್ತೆ. ಸೊ ಇಷ್ಟೇ FPS ಬಗ್ಗೆ. ಸೊ FPS ಎಷ್ಟು ಇಟ್ಟಿರ್ತೀರ, ಈಗ ನಾನು 25 FPS ಇಟ್ಟಿದ್ದೀನಿ. ಸೊ ಅದರ ಡಬಲ್ ಆಗಿ ನೀವು ಶಟರ್ ಸ್ಪೀಡ್ನ ಇಡಬೇಕು. ಸೊ ಶಟರ್ ಸ್ಪೀಡ್ ಅಂತಂದರೆ ಏನು ಅಂತಂದರೆ, ಸೊ ಈ ಲೈಟ್ ಇರುತ್ತಲ್ಲ, ಸೊ ಆ ಲೈಟು ಲೆನ್ಸ್ ಒಳಗಡೆ ಎಷ್ಟು ನಿಮಿಷ ನಿಮಗೆ ಎಷ್ಟು ನಿಮಿಷ ಅಲ್ಲ, ನಿಮಿಷದ ಟೈಮೇ ಇಲ್ಲಿ ಬರೋಲ್ಲ ಕ್ಯಾಮ್ರಾದಲ್ಲಿ, ಎಲ್ಲ ಸೆಕೆಂಡ್ಗಿಂತ ಒಳಗಡೆ ಬರುತ್ತೆ. ಎಷ್ಟು ಸೆಕೆಂಡ್ಗಳ ಕಾಲ ನಿಮ್ಮ ಲೆನ್ಸ್ ಒಳಗಡೆ ಲೈಟ್ ಹೋಗಬೇಕು ಅನ್ನೋದನ್ನು ಇದು ಡಿಸೈಡ್ ಮಾಡುತ್ತೆ. ಏನಿದು ಶಟರ್ ಸ್ಪೀಡ್. ಸೊ ಶಟರ್ ಸ್ಪೀಡ್ ಯಾವಾಗಲೂ ನಿಮ್ಮ FPS ಇರುತ್ತಲ್ಲ ಅದ್ರ ಡಬಲ್ ಇರಬೇಕು. ನನ್ನ FPS ಇವಾಗ 25 FPS ಇದೆ. ಸೊ ಅದಕ್ಕೆ ನಾನು 1/50 ಇಟ್ಟಿದ್ದೀನಿ. 25 × 2 50 1/50 ನಾನು ಇಡಬೇಕು. ನಾನು ಏನಾದರೂ ಇವಾಗ 30 FPS ನಾನು ಮೂವಿನ ತೆಗಿತಾ ಇದ್ದೀನಿ ಅಥವಾ ಒಂದು ಶಾರ್ಟ್ನ ತೆಗಿತಾ ಇದ್ದೀನಿ ಅಂತಂದರೆ ನೀವು 1/60 ಇಡಬೇಕು. ಸೊ ಅದೆಷ್ಟು ಇಟ್ಟಿರ್ತೀರ FPS ಅದ್ರ ಡಬಲ್ ಇಡಬೇಕು ನೀವು ಇಲ್ಲಿ ಶಟರ್ ಸ್ಪೀಡ್ನ.
ಸೊ ಇದಿಷ್ಟು ಫ್ಯಾಕ್ಟರ್ಸ್ ಆಯಿತು. ಸೊ ಈಗ ನಿಮಗೆ ಮೇಜರ್ ಥಿಂಗ್ ಏನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡ್ ಬ್ಲರಿಗೆ ಬೇಕಾಗೋದು ನಿಮಗೆ ಡೆಪ್ತ್ ಆಫ್ ಫೀಲ್ಡ್ ಅಂತ ಅಂದರೆ ಏನು ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಈಗ ನೋಡಿ, ಸೊ ಇದು ನಮ್ಮ ಆಬ್ಜೆಕ್ಟು ಆಯಿತಾ. ಸೊ ಇಲ್ಲಿ ನನ್ನ ಕ್ಯಾಮ್ರಾ ಇದೆ. ಸೊ ಇಲ್ಲಿಂದ ಈ ಆಬ್ಜೆಕ್ಟಿಗೆ ಲೆಂತು ಸ್ವಲ್ಪ ಕಮ್ಮಿ ಇಟ್ಟಿದ್ದೀನಿ ಆಯಿತಾ. ಸೊ ಈಗ ಈ ಒಂದು ಆಬ್ಜೆಕ್ಟಿಂದ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಇದೆಯಲ್ಲ ವಾಲು, ಸೊ ಇಲ್ಲಿಂದ ಅಲ್ಲಿಗೆ ಲೆಂತ್ ಎಷ್ಟಿರುತ್ತೋ ಅದನ್ನು ನಾವು ಡೆಪ್ತ್ ಆಫ್ ಫೀಲ್ಡ್ ಅಂತ ಕರಿತೀವಿ. ಸೊ ನಿಮಗೆ ಏನೋ ಸತಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ನಿಮ್ಮ ಕ್ಯಾಮ್ರಾ ಇಲ್ಲಿದೆ. ಸೊ ಕ್ಯಾಮ್ರಾಯಿಂದ ಆಬ್ಜೆಕ್ಟ್ಗೆ ಈ ಲೆಂತ ನಾವು ತೊಗೊಳಲ್ಲ. ಸೊ ಇಲ್ಲಿಂದ ಹಿಡಿದು ನಿಮ್ಮ ಆಬ್ಜೆಕ್ಟಿಂದ ಹಿಡಿದು ಫುಲ್ ಬ್ಯಾಕ್ಗ್ರೌಂಡ್ ತನಕ ಎಷ್ಟು ಲೆಂತ್ ಇದೆ ಇಲ್ಲಿಂದ ಅಲ್ಲಿ ತನಕ ಅದನ್ನು ನಾವು ಡೆಪ್ತ್ ಆಫ್ ಫೀಲ್ಡ್ ಅಂತ ಕರಿತೀವಿ. ಈ ಡೆಪ್ತ್ ಆಫ್ ಫೀಲ್ಡ್ ಲೆಂತ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬ್ಯಾಕ್ಗ್ರೌಂಡ್ ಬ್ಲರ್ ನಿಮಗೆ ನಿಮ್ಮ ಕ್ಯಾಮ್ರಾದಲ್ಲಿ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು. ಈಗ ನಾನು ಮತ್ತೆ ಕ್ಯಾಮ್ರಾ ಆನ್ ಮಾಡ್ತೀನಿ. ಸೊ ಇವಾಗ ನಾನು ಇದನ್ನು ಇನ್ನೂ ಸ್ವಲ್ಪ ಈ ಕಡೆ ಎಳ್ಕೋತೀನಿ. ಈ ಡೆಪ್ತ್ ಆಫ್ ಫೀಲ್ಡು ನೋಡಿ, ಇಲ್ಲಿಂದ ಅಲ್ಲಿಗೆ ಡೆಪ್ತ್ ಆಫ್ ಫೀಲ್ಡ್ ಅಂದರೆ ಬ್ಯಾಕ್ಗ್ರೌಂಡ್ಗೆ ಡೆಪ್ತ್ ಆಫ್ ಫೀಲ್ಡ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಇಲ್ಲಿ ಇನ್ನೂ ಜಾಸ್ತಿ ಬ್ಯಾಕ್ಗ್ರೌಂಡ್ ಬ್ಲರ್ ನೋಡೋದಕ್ಕೆ ಸಿಗುತ್ತೆ. ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು ನೋಡಿ, ಇಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಬ್ಲರ್ ಹೆಂಗಾಗಿದೆ ಅಂತ. ಸೊ ನೀವೇನಾದರೂ ಡೆಪ್ತ್ ಆಫ್ ಫೀಲ್ಡ್ ಜಾಸ್ತಿ ಕೊಡಲಿಲ್ಲ ಅಂತಂದರೆ ನಿಮಗೆ ಅಷ್ಟೊಂದು ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಬರಲ್ಲ. ಅದನ್ನು ತೋರಿಸ್ತೀನಿ ನಾನಿವಾಗ ಇದೊಂದು ಶಾರ್ಟ್ ತೆಗಿತಾ ಇದ್ದೀನಿ. ಸಾರಿ, ಇದು ವಿಡಿಯೋ ಮೋಡಲ್ಲಿದೆ, ಮ್ಯಾನ್ಯಲ್ ಮೋಡ್ ಹಾಕ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ಬ್ಲರ್ ಎಷ್ಟಿದೆ ಅಂತ. ನಾನೀಗೊಂದು ಶಾರ್ಟ್ ತೆಗಿತೀನಿ ನೋಡಿ. ಸೊ ಡೆಪ್ತ್ ಆಫ್ ಫೀಲ್ಡ್ ಎಷ್ಟು ಜಾಸ್ತಿ ಇದ್ದರೆ ಅಷ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಬ್ಲರಿಗೆ ಅಷ್ಟು ಯೂಸ್ ಆಗುತ್ತೆ. ಸೊ ನೋಡಿ, ಇದು ನಿಮ್ಮ ಆಬ್ಜೆಕ್ಟಿಂದ ಬ್ಯಾಕ್ಗ್ರೌಂಡಿಗೆ ಎಷ್ಟು ಲೆಂತ್ ಇದೆ ಅದೇ ಡೆಪ್ತ್ ಆಫ್ ಫೀಲ್ಡ್. ನಾನೊಂದು 3-4 ಸತಿ ಹೇಳಿದ್ದೀನಿ ಅಂದ್ಕೊತೀನಿ. ಈಗ ನಿಮ್ಗೆ ಕ್ಲೀನಾಗಿ ಅರ್ಥ ಆದರೆ ಅಷ್ಟೇ ಸಾಕು. ಸೊ ಈ ರೀತಿ ಇರುತ್ತೆ. ನೀವು ಏನಾದರೂ ಡೆಪ್ತ್ ಆಫ್ ಫೀಲ್ಡ್ ಜಾಸ್ತಿ ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ನಿಮಿಷ ಕ್ಯಾಮ್ರಾ ತಗೊಬಿಡ್ತೀನಿ. ಓಕೆ, ಈಗ ಇದು ನಮ್ಮ ಬ್ಯಾಕ್ಗ್ರೌಂಡ್ ಅಲ್ವಾ. ಸೊ ಬ್ಯಾಕ್ಗ್ರೌಂಡ್ ಮೇಲೆ ನಾನು ಈಗ ಆಬ್ಜೆಕ್ಟ್ ಇಡ್ತೀನಿ. ಸೊ ಈಗ ಇದರಲ್ಲಿ ಡೆಪ್ತ್ ಆಫ್ ಫೀಲ್ಡೇ ಇಲ್ಲ. ಆಬ್ಜೆಕ್ಟ್ ಎಲ್ಲಿದೆ ಅದರಿಂದನೇ ನಮಗೆ ಬ್ಯಾಕ್ಗ್ರೌಂಡ್ ಇದೆ. ನೀವು ನೋಡ್ತಾ ಇರ್ಬೋದು. ಇವಾಗ ಕ್ಯಾಮ್ರಾನ ನಾನು ಫೋಕಸ್ ಮಾಡ್ತೀನಿ ಇದ್ರ ಮೇಲೆ. ಇದರಲ್ಲಿ ಫೋಕಸ್ ಆಗ್ತಾಯಿಲ್ಲ, ನಿಮಿಷ. ಓಕೆ, ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಕ್ಯಾಮ್ರಾದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಫೋಕಸ್ ಮಾಡ್ತೀನಿ ನಾನು. ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಬ್ಲರ್ರೇ ನಿಮಗೆ ಸಿಗಲ್ಲ. ಸೊ ಡೆಪ್ತ್ ಆಫ್ ಫೀಲ್ಡು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ ನಿಮಗೆ ಬ್ಯಾಕ್ಗ್ರೌಂಡ್ ಬ್ಲರ್ನ ತೊಗೊಳೋದಕ್ಕೆ. ಸೊ ನೀವು ನೋಡ್ಬೋದು ಇಲ್ಲಿ ಇವಾಗ ತೆಗೆದಿದ್ದು ಫೋಟೋ ಇದು, ಆವಾಗಲೇ ತೆಗೆದಿದ್ದು ಫೋಟೋ ಇದು. ಸೊ ಎಷ್ಟು ಬ್ಯಾಕ್ಗ್ರೌಂಡ್ ಬ್ಲರ್ ನಿಮಗೆ ಬೇಕೋ ಅಷ್ಟು ಡೆಪ್ತ್ ಆಫ್ ಫೀಲ್ಡ್ನ ನೀವು ಮೇಂಟೈನ್ ಮಾಡಬೇಕು. ಮತ್ತು ಅಪರ್ಚರು ಅಷ್ಟೇ ಇದಾಗುತ್ತೆ ನಿಮಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಬ್ಲರ್ನ ನೋಡೋದಕ್ಕೆ. ಸೊ ಈ 3 ಸೆಟ್ಟಿಂಗ್ಸ್ ಏನೇನೋ ನಾನು ಹೇಳಿದೆ ಇವಾಗ. ಅಪರ್ಚರ್ ಒಂದು, ಫ್ರೇಮ್ ರೇಟ್ ಒಂದು, ಮತ್ತು IS ಒಂದು. ಈ 3ರಲ್ಲಿ ನೀವು ಆಟ ಆಡೋದು ಕಲ್ತ್ಕೊಂಡ್ಬಿಟ್ರೆ ನೀವು ಒಳ್ಳೆ ಕ್ವಾಲಿಟಿ ಫೋಟೋಸ್ನ ನಿಮ್ಮ ಕ್ಯಾಮ್ರಾದಲ್ಲಿ ತೆಗಿಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಟೆಕ್ನಾಲಜಿ ವೀಡಿಯೋಸ್ ನಾನು ಹಾಕ್ತಾ ಇರ್ತೀನಿ ಡೈಲಿ. ವಿಡಿಯೋ ಹೆಂಗೆ ಅನಿಸ್ತು ಅಂತ ಒಂಚೂರು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.